ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.51% ಅಥವಾ 262 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಆನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಕರೆಕ್ಷನ್ ಆಗಿದೆ. ನಂತರ ಓವರ್ ಆಲ್ 262 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ 0.18% ಅಥವಾ 43 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಚೆನ್ನಾಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಡೌನ್ ಆಗಿ 43 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ನಿನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ನಿನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ, ನಿನ್ನೆ FIS ನೋಡಬಹುದು 1688 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2329 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಏನೋ ಮಿಡಲ್ ಈಸ್ಟ್ ಕಡೆ ಬಂದ್ರೆ ನೋಡಬಹುದು, ಟ್ರಂಪ್ ವಾನ್ಸ್ ಆಫ್ ವೆರಿ ಸ್ಟ್ರಾಂಗ್ ಮಿಲಿಟರಿ ಆಕ್ಷನ್ ಇಫ್ ಇರಾನ್ ಟಾಕ್ಸ್ ಫೇಲ್, ಸೇಸ್ ಈ ಆಲ್ಟೆಡ್ ಸ್ಟ್ರೈಕ್ಸ್ ಟು ಅಲೋ ಡಿಪ್ಲೊಮಸಿ. ಇನ್ ಕೇಸ್ ಏನಾದ್ರು ಮಾತುಕತೆಗಳು ಫೇಲ್ ಆಯ್ತು ಅಂದ್ರೆ ಇನ್ನು ಸ್ಟ್ರಾಂಗ್ ಆಗಿ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಸ್ಟ್ರೈಕ್ಸ್ ಏನ್ ಸ್ಟಾಪ್ ಆಗಿದೆ, ಡಿಪ್ಲೊಮಸಿಯನ್ನ ಅಲೋ ಮಾಡ್ಲಿಕ್ಕೆ ಅಂದ್ರೆ ಮಾತುಕತೆಗಳನ್ನ ಅಲೋ ಮಾಡ್ಲಿಕ್ಕೆ ನಾವು ಅಟ್ಯಾಕ್ಸ್ ಅನ್ನ ಸ್ಟಾಪ್ ಮಾಡಿದೀವಿ ಅನ್ನುವಂತ ವಾರ್ನಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ. ಇನ್ನು ಈ ವಾರ್ನಿಂಗ್ ನಡುವೆ ಕೂಡ ನೋಡಬಹುದು, ಡ್ರೋನ್ಸ್ ಅಟ್ಯಾಕ್ ಇರಾನ್ಸ್ ನೈಬರ್ಸ್ ಆಸ್ ಟೆಹರಾನ್ ಅಪಿಯರ್ಸ್ ಟು ಟೆಸ್ಟ್ ಟ್ರಂಪ್ಸ್ ಲೇಟೆಸ್ಟ್ ಪಾಸ್. ಮಿಡಲ್ ಈಸ್ಟ್ ನ ಹಲವು ದೇಶಗಳ ಮೇಲೆ ಡ್ರೋನ್ ಅಟ್ಯಾಕ್ ಗಳು ಮುಂದುವರೆದಿದೆ. ಇರಾನ್ ಅದನ್ನ ನಿಲ್ಲಿಸಿಲ್ಲ. ನೋಡಬಹುದು, ಸೌದಿ ಅರೇಬಿಯಾ, ಜೋರ್ಡಾನ್, ಇರಾಕ್ ಇಲ್ಲೆಲ್ಲೂ ಕೂಡ ಡ್ರೋನ್ ಅಟ್ಯಾಕ್ ಆಗಿರೋ ಬಗ್ಗೆ ರಿಪೋರ್ಟ್ ಗಳು ಬಂದಿದೆ. ಅಮೆರಿಕ ಸ್ಟ್ರೈಕ್ಸ್ ಅನ್ನ ಸ್ಟಾಪ್ ಮಾಡಿದ್ರು ಕೂಡ ಇರಾನ್ ಅಂತೂ ಅಕ್ಕಪಕ್ಕದ ಅಮೆರಿಕದ ಮಿತ್ರ ದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. ಅದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಫೈರ್ ಬ್ರೇಕ್ಸ್ ಔಟ್ ಅಟ್ ಸೌದಿ ಅರಾಮ್ಕೋಸ್ ಅಪ್ಕೈಕ್ ಫೆಸಿಲಿಟಿ ಸೌದಿ ಅರೇಬಿಯಾ ಬ್ಲೇಮ್ಸ್ ಡ್ರೋನ್ ಅಟ್ಯಾಕ್. ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋದಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಡ್ರೋನ್ ಅಟ್ಯಾಕ್ ನ ಕಾರಣಕ್ಕೆ. ಸೌದಿ ಅರೇಬಿಯಾದ ಒಂದು ಮೇಜರ್ ಫೆಸಿಲಿಟಿ ಇದು, ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಉಂಟು ಮಾಡಿದೆ ಈ ಅಟ್ಯಾಕ್. ಒಟ್ಟಿನಲ್ಲಿ ಅಮೆರಿಕ ಸ್ಟಾಪ್ ಮಾಡಿದ್ರು ಕೂಡ ಇರಾನ್ ಅಂತೂ ಸ್ಟಾಪ್ ಮಾಡಿಲ್ಲ. ಅಕ್ಕಪಕ್ಕದ ದೇಶಗಳ ಮೇಲೆ ಈ ರೀತಿಯ ಅಟ್ಯಾಕ್ ಗಳನ್ನ ಮಾಡ್ತಾ ಹೋಗ್ತಾನೆ ಇದೆ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ, ಸದ್ಯದ ಮಟ್ಟಿಗೆ ಬ್ರೆಂಟ್ ನೋಡಬಹುದು 0.72% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. 87 ಅಥವಾ 88 ರೇಂಜ್ ಅಲ್ಲಿ ಸದ್ಯದ ಮಟ್ಟಿಗೆ ಬ್ರೆಂಟ್ ಕ್ರೂಡ್ ಇದೆ. WTI ಕೂಡ ನಿಯರ್ಲಿ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಸಂಜೆ ಅಷ್ಟರಲ್ಲಿ ಇನ್ನು ಯಾವ ರೀತಿ ಬದಲಾವಣೆಗಳಾಗುತ್ತೆ, ಎಸ್ಪೆಷಲಿ ಯಾವ ಸುದ್ದಿಗಳು ಬರುತ್ತೆ ಮಿಡಲ್ ಈಸ್ಟ್ ಇಂದ, ಅದ್ರ ಮೇಲೆ ಇಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಮೊನ್ನೆಯಿಂದ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನು ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು, ಗವರ್ನಮೆಂಟ್ ಪ್ಲಾನ್ಸ್ ₹80,000 crore ಪ್ಯಾಕೇಜ್ ಟು ಅಟ್ರಾಕ್ಟ್ ಡೀಪ್ ವಾಟರ್ ಆಯಿಲ್ ಎಕ್ಸ್ಪ್ಲೋರರ್ಸ್. ಸಮುದ್ರದಾಳದಲ್ಲಿ ಆಯಿಲ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸುಮಾರು 80,000 ಕೋಟಿ ಪ್ಯಾಕೇಜ್ ಅನ್ನ ಪ್ಲಾನ್ ಮಾಡಿದೆ ಅಂತ ಸುದ್ದಿ ಬರ್ತಾ ಇದೆ. ಯಾಕಂದ್ರೆ ಈ ಡೀಪ್ ವಾಟರ್ ಆಯಿಲ್ ಎಕ್ಸ್ಪ್ಲೋರೇಷನ್ ಅಂತಂದ್ರೆ ಖರ್ಚು ಜಾಸ್ತಿ ಆಗುವಂತದ್ದು. ನೀವಿಲ್ಲಿ ನೋಡಬಹುದು, ಡ್ರಿಲ್ಲಿಂಗ್ ಎ ಸಿಂಗಲ್ ಡೀಪ್ ವಾಟರ್ ವೆಲ್ ಇನ್ ಕಾಸ್ಟ್ 1,000 to 1,200 crore. ಬರೀ ಒಂದೇ ಒಂದು ಬಾವಿಯನ್ನ ತೋಡ್ಲಿಕ್ಕೆ ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಕೊರೆಯುವಂತ ಬೋರ್, ಅದಕ್ಕೆ 1,000 to 1,200 ಕೋಟಿ ಖರ್ಚಾಗುತ್ತಂತೆ. ಹಾಗಾಗಿ ಸರ್ಕಾರ ಸಮುದ್ರ ಮಂಥನ್ ಅಡಿ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದೆ ಅಂತ ಸುದ್ದಿ ಬರ್ತಾ ಇದೆ. ಒಳ್ಳೆ ಬೆಳವಣಿಗೆ. ಎಸ್ಪೆಷಲಿ ONGC ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಸಣ್ಣ ಪುಟ್ಟ ಕೆಲವು ಪ್ರೈವೇಟ್ ಕಂಪನೀಸ್ ಕೂಡ ಇದಾವೆ, ಇಲ್ಲ ಅಂತಲ್ಲ. ಬಟ್ ಅವೆಲ್ಲ ಅಷ್ಟು ಕೇಪಬಲ್ ಇದಾವ, ಅದು ಮ್ಯಾಟರ್ ಆಗುತ್ತೆ. ನೋಡೋಣ ONGC ಅನ್ನ ಇವತ್ತು ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಅಂತ. ನಂತರ NPCIL ಗೆಟ್ ಸೋಲ್ ಪ್ರಪೋಸಲ್ ಫ್ರಮ್ ಹಿಂಡಾಲ್ಕೋ ಫಾರ್ ಭಾರತ್ ಸ್ಮಾಲ್ ರಿಯಾಕ್ಟರ್ಸ್. ಭಾರತ ಸರ್ಕಾರ ಇತ್ತೀಚೆಗೆ ಸ್ಮಾಲ್ ರಿಯಾಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಪ್ರೈವೇಟ್ ಪ್ಲೇಯರ್ಸ್ ಗೆ ಅವಕಾಶವನ್ನ ಕೊಟ್ಟಿತ್ತು. ಬಟ್ ಇಲ್ಲಿವರೆಗೂ ಬರ್ತಿರುವಂತಹ ಸುದ್ದಿಯನ್ನ ನೋಡಿದ್ರೆ ಜಸ್ಟ್ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕಿದೆ, ಇಂಟ್ರೆಸ್ಟ್ ಅನ್ನ ತೋರಿಸಿದೆ ಅಂತ. ಸದ್ಯದ ಮಟ್ಟಿಗೆ ಬೇರೆ ಯಾವುದೇ ಪ್ಲೇಯರ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸಿಲ್ಲ ಅಂತ ಸುದ್ದಿಗಳು ಬರ್ತಾ ಇದಾವೆ NPCIL ಇಂದ. ನೋಡೋಣ ಮುಂದೆ ಏನಾದ್ರೂ ಇಲ್ಲಿ ಬದಲಾವಣೆಗಳಾಗುತ್ತಂತ ನೋಡಬಹುದು. ಅಪಾರ್ಟ್ ಫ್ರಮ್ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿ, ಜಿಂದಾಲ್ ಸ್ಟೀಲ್, ಟಾಟಾ ಪವರ್ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ had also initially sought tentative project documents. ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡಿದ್ದಾರೆ ಇವರು ಕೂಡ, ಜಿಂದಾಲ್, ಟಾಟಾ ಪವರ್, ರಿಲಯನ್ಸ್ ಇಂಡಸ್ಟ್ರೀಸ್. ಬಟ್ ಇಲ್ಲಿವರೆಗೂ ಇಂಟ್ರೆಸ್ಟ್ ಅನ್ನ ತೋರಿಸಿ ಅಪ್ಲಿಕೇಶನ್ ಹಾಕಿಲ್ಲ. ಮೇ ಬಿ ಅದನ್ನ ಸ್ಟಡಿ ಮಾಡ್ತಿರ್ತಾರೆ ವಯಬಲ್ಲ ಅಂತ. ನೋಡೋಣ. ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಇವತ್ತು ಪೇಟಿಎಂ ಫೋಕಸ್ ಅಲ್ಲಿರುತ್ತೆ. ಕಾರಣ ರಾತ್ರಿನೇ ಈ ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿ ಕ್ಲಿಯರ್ ಟ್ಯಾಕ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ITR ಫೈಲಿಂಗ್ ಗೆ ಸಂಬಂಧಪಟ್ಟಂತೆ ಜಸ್ಟ್ ₹11 ಗೆ ITR ಫೈಲಿಂಗ್ ಮಾಡುವಂತ ಒಪ್ಪಂದವನ್ನ ಮಾಡ್ಕೊಂಡಿದೆ.
ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇನ್ ಕೇಸ್ ನೀವು ಯಾರಾದ್ರೂ ITR ಫೈಲಿಂಗ್ ಇನ್ನೂ ಮಾಡಿಲ್ಲ ಅಂದ್ರೆ ಪ್ರಯತ್ನ ಪಡಬಹುದು ಈ ಮೂಲಕ ಕೂಡ. ಇನ್ನು FIS ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಆಸ್ ಆಫ್ 27/7/2026 ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ FIS ಹೋಲ್ಡಿಂಗ್ ಯಾವ ರೀತಿ ಕಡಿಮೆ ಆಗಿದೆ ಅಂತ ಲಾಸ್ಟ್ ಕ್ವಾರ್ಟರ್ ಹೋಲಿಸಿದ್ರೆ ಜೂನ್ 2025 ಜೂನ್ 2026 ಗೆ ಯಾವ ರೀತಿ ಬದಲಾವಣೆ ಆಗಿದೆ ನೋಡಬಹುದು. 38 ಇಂದ 33 ಬಂದಿದೆ. ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ಕಡಿಮೆ ಆಗಿದೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಬಟ್ ಇಲ್ಲೆಲ್ಲ ಕಡಿಮೆ ಮಾಡಿದ್ದಾರೆ. ಬಟ್ PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ನೋಡಬಹುದು. ಅಂದ್ರೆ ಪ್ರೈವೇಟ್ ಬ್ಯಾಂಕ್ ಗಳನ್ನ ಮಾರಾಟ ಮಾಡಿ PSU ಬ್ಯಾಂಕ್ ಗಳನ್ನು ತಗೊಂಡಿದ್ದಾರೆ. ಇಂಡಿಯನ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ ಇದೆ. 0.9 ಇಂದ 3.9% ವರೆಗೂ ಕೂಡ ಸ್ಟೇಕ್ ಅನ್ನು ಅವರು ತಗೊಂಡಿದ್ದಾರೆ. ಇನ್ನು ಅದಾನಿ ಎನರ್ಜಿ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 3,500 ಕೋಟಿ ಮೊತ್ತದ ಫಂಡ್ ರೈಸ್ ಅನ್ನ ಲಾಂಚ್ ಮಾಡಿದೆ QIP ಮೂಲಕ. ಜೊತೆಗೆ ಇದನ್ನ ಜಾಸ್ತಿ ಮಾಡುವಂತ ಅವಕಾಶ ಕೂಡ ಇಟ್ಕೊಂಡಿದೆ. ಏನಾದ್ರೂ ಡಿಮಾಂಡ್ ಜಾಸ್ತಿ ಬಂದ್ರೆ ಈ ಸುದ್ದಿ ಕಾರಣಕ್ಕೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ HDFC ಬ್ಯಾಂಕ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ನಿನ್ನೆ ತನ್ನ ಕೆಲವು ಎಂಪ್ಲಾಯೀಸ್ ಗೆ ಫೈನ್ ಹಾಕಿದೆ. ಕಾರಣ ಇಂಟರ್ನಲ್ ಆಡಿಟ್ ಅನ್ನ ಮಾಡಿದೆ. ಅಲ್ಲಿ ಒಂದಷ್ಟು ಏರುಪೇರುಗಳು ಕಂಡು ಬಂದಿದೆ. ಬಟ್ ಅಲ್ಲೇನು ಸಮಸ್ಯೆ ಆಗಿಲ್ಲ. ಅಂದ್ರೆ ರಿಪೋರ್ಟಿಂಗ್ ಅಲ್ಲಿ ವ್ಯತ್ಯಾಸಗಳಾಗಿದೆ. ಹಾಗಾಗಿ 1 ಲಕ್ಷದವರೆಗೂ ಫೈನ್ ಹಾಕಿದೆ ಇಂಟರ್ನಲ್ ಎಂಪ್ಲಾಯೀಸ್ಗೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಯಾಕಂದ್ರೆ HDFC ನಲ್ಲಿ ಇತ್ತೀಚೆಗೆ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಿದೆ. ಆ ಸುದ್ದಿ ಕಾರಣಕ್ಕೆ ನಾವು ಇದನ್ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗಬಹುದು. HDFC ಬ್ಯಾಂಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಬ್ಯಾಂಕ್ ಆಫ್ ಬರೋಡಾ ರಾತ್ರಿನೇ ಇದ್ರ ಬಗ್ಗೆ ಒಂದು ಸುದ್ದಿಯನ್ನು ಕವರ್ ಮಾಡಿದೀನಿ. ಸೈಬರ್ ಸೆಕ್ಯೂರಿಟಿ ಇಶ್ಯೂ ಕಂಡು ಬಂದಿದೆ. ಕಂಪನಿಯಲ್ಲಿ ಸುಮಾರು 1,000 GB ಡೇಟಾ ಕಳುವಾಗಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಬ್ಯಾಂಕ್ ಆಫ್ ಬರೋಡಾನು ಕೂಡ ವಾಚ್ ಮಾಡಬಹುದು. ನಂತರ ವಿಪ್ರೋ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡೋದು, ವಿಪ್ರೋ ಎಕ್ಸ್ಪಾಂಡ್ಸ್ ಡೇಟಾಬೇಸ್ ಪಾರ್ಟ್ನರ್ಶಿಪ್, ಸೆಟ್ಸ್ ಅಪ್ ಡೆಡಿಕೇಟೆಡ್ AI ಅಂಡ್ ಡೇಟಾ ಬಿಸ್ನೆಸ್ ಪ್ರಾಕ್ಟೀಸ್. ಈ ಸುದ್ದಿ ಕಾರಣಕ್ಕೆ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ನೋಡಬಹುದು, ಕಂಪನಿ ಡೈಮ್ಲರ್ ಜೊತೆ 3 ವರ್ಷಗಳ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಫ್ಲೀಟ್ ಪಾರ್ಟ್ನರ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಜಗಲ್ ಪ್ರೀಪೇಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಜಿನಾಸಿಕೋ ಲೈಫ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 4 ಆಯುರ್ವೇದಿಕ್ ಪೇನ್ ರಿಲೀಫ್ ಪ್ಯಾಚ್ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಜಿನಾಸಿಕೋ ಲೈಫ್ ಕೇರ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಗುಡ್ ಲಕ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಡಿಫೆನ್ಸ್ ಸಬ್ಸಿಡಿಯರಿ ಕ್ವಾಲಿಟಿ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದೆ ಆರ್ಟಿಲರಿ ಶೆಲ್ಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಗುಡ್ ಲಕ್ ಇಂಡಿಯಾನು ಕೂಡ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ ಸೇಲ್ಸ್ ಅಲ್ಲಿ. ಬಟ್ ಎಬಿಟ್ ಅಲ್ಲಿ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕ್ಯಾಪ್ರಿ ಗ್ಲೋಬಲ್ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ಯಾಪ್ರಿ ಗ್ಲೋಬಲ್ ಅಲ್ಲಿ. ನಂತರ ಇಂಡಸ್ ಟವರ್ಸ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಎಬಿಟ್ ಅಲ್ಲಿ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಿಗ್ ಡಿಫರೆನ್ಸ್ ಏನ್ ಮಾಡಿಲ್ಲ. ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಬಾಲಾಜಿ ಅಮೈನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ತೇಜಸ್ ನೆಟ್ವರ್ಕ್ಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಹಾಗೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಇದೆ. ಅಂದ್ರೆ ಲಾಸ್ ಇದೆ, ಬಟ್ ಲಾಸ್ ಕಡಿಮೆ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಲಾಸ್ ಜಾಸ್ತಿ ಆಗಿದೆ ನೋಡಬಹುದು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ, ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ನಂತರ ಕೋಲ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಅಂತೂ ಸ್ವಲ್ಪ ಡೌನ್ ಇದೆ. ಇಯರ್ಲಿ 8% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಜಸ್ಟ್ 1% ಅಪ್ ಆಗಿದೆ. ನಂತರ ಗಾಡ್ಫ್ರೇ ಫಿಲಿಪ್ಸ್ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ 2 ಕಡೆ ಡೌನ್ ಇದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ಇನ್ನು ಟಾಟಾ ಕೆಮಿಕಲ್ಸ್ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ. ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ. ಇಯರ್ಲಿ ಡೌನ್ ಇದೆ. ನಂತರ ಟಾಟಾ ಪವರ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಬೋದು. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ. ಎಸ್ಪೆಷಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ ಓಮ್ ಫಸ್ಟ್ ಫೈನಾನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂದ್ರೆ ಅಂಬುಜಾ ಸಿಮೆಂಟ್ಸ್ ಇದೆ, ಬಿರ್ಲಾ ಸಾಫ್ಟ್ ಇದೆ, ಚೋಳಾ ಫೈನಾನ್ಸ್ ಇದೆ, DCM ಶ್ರೀರಾಮ್, ದೀಪ್ ಇಂಡಸ್ಟ್ರೀಸ್, ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ದ್ವಾರಕೇಶ್, L&T ರಿಸಲ್ಟ್ ಇದೆ ಇವತ್ತು. ನಂತರ ಮ್ಯಾನ್ ಇನ್ಫ್ರಾ ಇದೆ, ರಾಡಿಕೋ ಕೈತಾನ್ ಇದೆ, ಪಾರಾದೀಪ್ ಫಾಸ್ಫೇಟ್ಸ್, ಫೈಸರ್,
ನೆಟ್ ವೆಬ್ ನ ರಿಸಲ್ಟ್ ಇದೆ, ಸಿರ್ಕಾ ಪೆಂಟ್ಸ್ ಇದೆ, ಸುಜ್ಲೋನ್ ರಿಸಲ್ಟ್ ಇದೆ, ಇವತ್ತು ಟಾಟಾ ಕ್ಯಾಪಿಟಲ್ ಇದೆ, ಟ್ರೂ ಆಲ್ಟ್, ಟಿಟಿಕೆ ಪ್ರೆಸ್ಟೀಜ್, ವಿಬಿಎಲ್ ರಿಸಲ್ಟ್ ಇದೆ, ವಿಎಸ್ಟಿ ಇಂಡಸ್ಟ್ರೀಸ್ ಇದೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ಇರುತ್ತೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಬಹುದು 62 ಪಾಯಿಂಟ್ಸ್ 0.12% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ 64 ಪಾಯಿಂಟ್ಸ್ 0.27% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ನಿಕ್ಕೈ ನೋಡಬಹುದು 4.5% ವರೆಗೂ ಡೌನ್ ಆಗಿದೆ. ಸ್ಟ್ರೈಟ್ ಟೈಮ್ಸ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 3.5% ಡೌನ್ ಇದೆ. ಕೋಸ್ಪಿ ಅಂತೂ 9% ಡೌನ್ ಇದೆ. ವಾವ್, ಬಿಗ್ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೋಸ್ಪಿನಲ್ಲಿ. ಶಾಂಘೈ ಕಾಂಪೋಸಿಟ್ ಕೂಡ ಮೋರ್ ದನ್ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹ್ಯಾಂಗ್ಸೆಂಗ್ ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಏಷ್ಯನ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ನೆಗೆಟಿವ್ ಇದೆ. ಗಿಫ್ಟ್ ನಿಫ್ಟಿ ಅಂತ ದೊಡ್ಡ ನೆಗೆಟಿವ್ ಇಂಡಿಕೇಶನ್ ತೋರಿಸ್ತಾ ಇಲ್ಲ. ಅಂದ್ರೆ ನಿಕ್ಕೈಯಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ಹಾಗೆ ತೈವಾನ್ ವೇಟೆಡ್, ಕೋಸ್ಪಿ 10% ಆಯ್ತು. ಈಗ ಇವುಗಳಿಗೆ ಹೋಲಿಸಿದ್ರೆ ಏನಂತ ದೊಡ್ಡ ನೆಗೆಟಿವ್ ಇಂಡಿಕೇಶನ್ ಏನಲ್ಲ. ಬಟ್ ಎಸ್ಪೆಷಲಿ ನಿಕ್ಕೈ ಹಾಗೂ ಕೋಸ್ಪಿ ಅಂಡ್ ತೈವಾನ್ ವೇಟೆಡ್ ಅಲ್ಲಿ ಸ್ವಲ್ಪ ರಕ್ತಪಾತನೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ 0.62% ಡೌನ್ ಅಲ್ಲಿದೆ. ಗೋಲ್ಡ್ ಕೂಡ ಸ್ವಲ್ಪ ಡೌನ್ ಆಗಿದೆ ಇವತ್ತು, ಮೋರ್ ದನ್ 0.5%. ರುಪಿ ನಿನ್ನೆ 0.68% ಸ್ಟ್ರಾಂಗ್ ಆಗಿತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.